ಈ ಅಜೂಸ್ಪರ್ಮಿಯಾ ಅಂತಂದ್ರೆ ಅವ್ರದ್ದು ವೀರ್ಯದಲ್ಲಿ ಒಂದು ವೀರ್ಯಾಣು ಕೂಡ ಇಲ್ಲ ಅಂತ ರಿಪೋರ್ಟ್ ಕೊಡ್ತಾರೆ ಅಜೂಸ್ಪರ್ಮಿಯಾ ಅಂತ. ಯೂಶಲಿ ನಾವು ಹೇಳೋದೇನಂದ್ರೆ ಒಂದೇ ರಿಪೋರ್ಟ್ ಇಟ್ಕೊಂಡು ಅಜೂಸ್ಪರ್ಮಿಯಾ ಅಂತ ಅವರು ಮನಸ್ಸು ನೋಯಿಸ್ಕೊಂಡು ಇರಬಾರ್ದು. ಯೂಶಲಿ ಒಂದು 15 ಡೇಸ್ ಗ್ಯಾಪಲ್ಲಿ ಮತ್ತೊಂದು ಸ್ಯಾಂಪಲ್ ನೋಡ್ಬಿಟ್ಟು ಅದರಲ್ಲೂ ಒಂದು ವೀರ್ಯ ಇಲ್ಲ ಅಂತಂದ್ರೆ ಮಾತ್ರ ಅದು ಅಜೂಸ್ಪರ್ಮಿಯಾ ಆಗುತ್ತೆ. ನಾನು ಏನು ಹೇಳ್ತೀನಿ ಅಂತಂದ್ರೆ ಅಜೂಸ್ಪರ್ಮಿಯಾಗೆ ಡೋನರ್ ಸ್ಪರ್ಮ್ಸ್ ಮಾತ್ರ ಒಂದೇ ಉಪಾಯ ಅಲ್ಲ. ಯಾಕಂದ್ರೆ ಅಜೂಸ್ಪರ್ಮಿಯಲ್ಲಿ ಎಷ್ಟೋ ಜನಕ್ಕೆ ವೀರ್ಯನಾಳ ಬ್ಲಾಕ್ ಆಗಿರುತ್ತೆ. ನಾಳ ಬ್ಲಾಕ್ ಆದಾಗ ಸೆಮೆನ್ ಆಚೆ ಬರಲ್ಲ, ಅವಾಗ ಅದು ಅಜೂಸ್ಪರ್ಮಿಯಾ ಅಂತ ರಿಪೋರ್ಟ್ ಕೊಟ್ಬಿಡ್ತಾರೆ. ಸೊ ಹಾರ್ಮೋನ್ಸ್ ಟೆಸ್ಟ್ ಮಾಡಿಸಿದಾಗ ಇವ್ರಿಗೆ ಬ್ಲಾಕ್ ಆಗಿದೆಯಾ ಅಥವಾ ಪ್ರೊಡಕ್ಷನ್ನೇ ಆಗ್ತಿಲ್ವಾ ಅಂತ ಗೊತ್ತಾಗುತ್ತೆ. ಪ್ರೊಡಕ್ಷನ್ನೇ ಆಗದೆ ಇರೋರಿಗೆ ನೀವು ದಾನಿಗಳಿಗೆ ಹೋಗಬೇಕು, ಸ್ಪರ್ಮ್ ದಾನಿಗಳಿಗೆ ಹೋಗಬೇಕು. ಪ್ರೊಡಕ್ಷನ್ ಆಗಿನೂ ಅಬ್ಸ್ಟ್ರಕ್ಷನ್ ಆಗಿದೆ ಆಚೆ ಬರ್ತಿಲ್ಲ ಅನ್ನೋರಿಗೆ ಈಸಿಯಾಗಿ ನಾವು ಬೇರೆ ಮೆಥಡ್ಸಲ್ಲಿ ಅವ್ರದೇ ಮಗು ಮಾಡಬಹುದು.